ಇನ್ನು ಬಳ್ಳಾರಿಯಲ್ಲೂ ಬರದ ಎಫೆಕ್ಟ್, ಜನ ಗುಳೆ ಹೊರಟಿದ್ದಾರೆ. ಉದ್ಯೋಗ ಅರಸಿ ತಾಂಡಾ ನಿವಾಸಿಗಳು ಗುಳೆ ಹೊರಟಿದ್ದಾರೆ. ಸುಮಾರು 120 ತಾಂಡಾಗಳಿಂದ 10,000ಕ್ಕೂ ಹೆಚ್ಚು ಮಂದಿ ಗುಳೆ ಹೊರಟಿದ್ದಾರೆ. ಬೆಂಗಳೂರು, ಗೋವಾ, ಮಹಾರಾಷ್ಟ್ರಕ್ಕೆ ಜನ ಗುಳೆ ಹೊರಟಿದ್ದು, ವೃದ್ಧರು ಮಕ್ಕಳನ್ನ ಊರಲ್ಲೇ ಬಿಟ್ಟು ಯುವಕರು ಉದ್ಯೋಗಕ್ಕೆ ಹೊರಟಿದ್ದಾರೆ. ಕಬ್ಬು ಕಟಾವು, ಕಾಫಿ ತೋಟದ ಕೆಲಸ, ಇಂಥ ಕೆಲಸನ ಹುಡ್ಕೊಂಡು ಹೊರಟಿದ್ದಾರೆ ಜನ. ಎಂಥ ಪರಿಸ್ಥಿತಿ ನೋಡಿ. ತಮ್ಮದೇ ಜಮೀನಿದೆ, ಬೆಳೆ ಬೆಳಿಬೇಕು ಅಂತ ಹೇಳಿ ಕನಸು ಕಂಡಿದ್ರು. ಆದರೆ ಮಳೆರಾಯ ಕೈ ಕೊಟ್ಟಂತಹ ಹಿನ್ನೆಲೆಯಲ್ಲಿ ದುಡಿಮೆ ಆಗಲೇಬೇಕು, ಹೊಟ್ಟೆ ತುಂಬಲೇಬೇಕು. ಅದಕ್ಕೆ ಉದ್ಯೋಗ ಅರಸಿ ಗುಳೆ ಹೊರಟಿದ್ದಾರೆ ತಾಂಡಾ ನಿವಾಸಿಗಳು. ಸುಮಾರು 10,000ಕ್ಕೂ ಹೆಚ್ಚು ಮಂದಿ 120 ತಾಂಡಾಗಳಿಂದ ಮಹಾರಾಷ್ಟ್ರ, ಗೋವಾ ಮತ್ತು ರಾಜಧಾನಿ ಬೆಂಗಳೂರತ್ತ ಗುಳೆ ಹೊರಟಿರುವಂತಹ ದೃಶ್ಯ. ಮನೆ ಬಾಗಿಲಾಕಿ, ಮನೆಯಲ್ಲಿ ವೃದ್ಧರಿದ್ದರೆ, ಮಕ್ಕಳಿದ್ದರೆ ಅವರನ್ನು ಮನೆಯಲ್ಲೇ ಬಿಟ್ಟು ಗುಳೆ ಹೊರಟಿರುವಂತಹ ಚಿತ್ರಣ ಇದು. ಈಗ ಮಳೆ ಕಾಲದಲ್ಲಿ ಮಳೆ ಇದ್ದರೆ ಬೋರ್ನಾಗ ನೀರು ಇರುತ್ತೆ, ಅದು ಬೋರ್ ಇಲ್ಲ ಅಂದರೆ ಮಳೆ ಇರೋಲ್ಲ. ಆಮೇಲೆ ಬಿಸಿಲು ಕಾಲದಾಗ ನಮಗೆ ಭಾಳ ತೊಂದರೆ ಆಗಿದೆ. ಹಂಗಾಗಿ ನಮಗೆ ಚುಕ್ವಾಡಿ ಭಾಳ ಇದಾವೆ. ಅದು ಕೂಡ ಗ್ರಾಮ ಪಂಚಾಯತ್ ಬಂದು ಒಂದು ಔಷಧಿ ಹೊಡೆಯಂಗಿಲ್ಲ. ಭಾಳ ತೊಂದರೆ ಆಗಿದೆ ಸರ್. ಯಾಕಂದರೆ ಉದ್ಯೋಗ ಖಾತ್ರಿ ಕೆಲಸ ಕೊಡಲ್ಲ, ಇನ್ನೊಂದು ಕೊಡಲ್ಲ. ಬಡವರಿಗೆ ಗುಳೆ ಹೋಗ್ತಾರೆ. ಗುಳೆ ಹೋದಾಗ ಹುಡುಗರು ಕರ್ಕೊಂಡು ಹೋಗ್ತಾರೆ. ಅಲ್ಲೇ ರೈಲ್ವೆದಾಗ ಎಲ್ಲೋ ಎದ್ರಾಗ ಸತ್ತೋದ್ರು 2-3. ಭಾಳ ತ್ರಾಸಿದೆ. ಎಲ್ಲ ಕಾಫಿಸಿಂಗ್ ಎಲ್ಲ ಹೋಗ್ತಾರೆ, ಎಲ್ಲ ಬೀಗ ಹಾಕ್ಯಾರ ಸರ್. ಎಲ್ಲ ಕಪ್ ಕಡಿಯಾಕ ಬೀಗ ಹಾಕ್ಯಾರ. ಬೆಂಗಳೂರೆಲ್ಲ ತುಂಬಿಟ್ಟೈತೆ. ನಮ್ಮ ಊರು ಎಲ್ಲರೂ ಅಲ್ಲಿಗೆ ಹೋಗಿ ದುಡಿಮೆ ಇಲ್ಲದಕ್ಕೆ ಅಲ್ಲಿ ಸೇರ್ಕೊಂಡ್ಬಿಟ್ಟಾರೆ. ಭಾಳ ಕಷ್ಟ ಇದೆ ಸರ್ ಜೀವನ. ಊರೆಲ್ಲ ದೊಡ್ಡದು, ಸುಮಾರು 1-2 ಸಾವಿರ ಮನೆ ಇದೆ. ಅಂಥದ್ರಲ್ಲಿ ಭಾಳಷ್ಟು ಜನ ಗುಳೆ ಹೋಗ್ತಾರೆ. ಯಾಕಂದರೆ ಇವು ಬಡತನ ಜಾಸ್ತಿ, ಮಳೆ ಇಲ್ಲ, ಬೆಳೆ ಇಲ್ಲ. ಇಲ್ಲಿ ಯಾವುದೇ ಕೆಲಸಗಳು ಜಾಸ್ತಿ ಸಿಗುವಂತಂತ ಇಲ್ಲ. ಕೆಲವರು ಇದ್ದವರು ಬೆಲ್ದರ್ ಕೆಲಸಕ್ಕೆ ಹೋಗ್ತಾರೆ, ಕೆಲವರು ಗುಳೆ ಹೋಗ್ತಾರೆ, ಕಬ್ಬು ಕಡಿಯಾಕೆ ಹೋಗ್ತಾರೆ, ಮತ್ತು ಕಾಫಿ ಸಿಮ್ಮು ಅಂಥವೆಲ್ಲಕ್ಕೆ ಬೇರೆ ಬೇರೆ ರಾಜ್ಯಗಳಿಗೆ ಹೋಗಿ ಅಲ್ಲಿ ದುಡಿಯೋಕ್ಕಾಗಲಿ ಅವೆಲ್ಲ ಮಾಡ್ಕೊಂಡು, ಕೆಲವರು ಮಕ್ಕಳನ್ನು ಕೂಡ ಕರ್ಕೊಂಡು ಹೋಗ್ತಾರೆ. ತಂದೆ ತಾಯಿ ಅವರ ಮನೆಯಲ್ಲಿ ಯಾರು ಇಲ್ಲ ಅಂದರೆ ಅಂಥ ಸಂದರ್ಭಗಳಲ್ಲಿ ಕರ್ಕೊಂಡು ಹೋಗ್ತಾರೆ. ಅವರ ಎಜುಕೇಷನ್ ಎಲ್ಲ ಹಾಳಾಗುತ್ತೆ. ಮತ್ತು ಎಜುಕೇಷನ್ ಇಲ್ಲ. ಮತ್ತು ಇವಾಗ SCಯಿಂದ ನಮ್ಮ ಕ್ಯಾಟಗರಿಗಿಂದ ತೆಗ್ದಾರೆ. ಅದರಿಂದ ಯಾವ ಉದ್ಯೋಗಗಳು ಯಾವ ಸಿಗಲಾರ್ದಂತ ಆಗ್ತಿದೆ. ತಾವು ದೃಶ್ಯ ಕೂಡ ಗಮನಿಸ್ಬೋದು. ನಾನೀಗ ಬಳ್ಳಾರಿ ಜಿಲ್ಲೆಯ ಬಳ್ಳಾರಿ ತಾಲೂಕಿನ ಬೆಳಗಲ್ ತಾಂಡದಲ್ಲಿದ್ದೀನಿ. ತಾವು ಗಮನಿಸ್ತಾ ಇದ್ದೀರಾ, ಮನೆಗಳಿಗೆ ಸಂಪೂರ್ಣವಾಗಿ ಬೀಗಗಳನ್ನ ಹಾಕ್ಕೊಂಡು ಬೇರೆ ಕಡೆ ಕೆಲಸವನ್ನು ಆರಿಸ್ಕೊಂಡು ಹೋಗ್ತಾ ಇರುವಂತಹ ದೃಶ್ಯಗಳು ಕೂಡ ಗಮನಿಸ್ತಾ ಇರ್ಬೋದು. ಅಂದರೆ ಇಲ್ಲಿ ಪ್ರಮುಖವಾಗಿ ಗ್ರಾಮ ಪಂಚಾಯತಿ ವತಿಯಿಂದ BV ರಾಮ್ಜಿ ಅಲ್ಲಿ ಕೂಡ ಕೆಲಸಗಳನ್ನು ಕೊಡಬೇಕಾಗಿತ್ತು. ಆದರೆ ಸರಿಯಾದ ಪ್ರಮಾಣದಲ್ಲಿ ಇಲ್ಲಿ ಕೆಲಸಗಳನ್ನು ಕೊಡ್ತಾ ಇಲ್ಲ ಅನ್ನೋ ಆರೋಪ ಇಲ್ಲಿರ್ತಕ್ಕಂತಹ ಗ್ರಾಮಸ್ಥರು ಮತ್ತು ಸ್ಥಳೀಯರು ಮಾಡ್ತಾ ಇರುವಂಥದ್ದು. ಜೊತೆಗೆ ಸಾಕಷ್ಟು ಬರದ ಆವರಿಸಿದೆ. ಏನು ಜೂನ್ ತಿಂಗಳಲ್ಲಿ ಏನು ಈಗಾಗಲೇ ಸರಿಸುಮಾರು 70 ಲಕ್ಷ ಎಕರೆಯಲ್ಲಿ ಬಿತ್ತನೆ ಆಗಬೇಕಾಗಿತ್ತು. ಆದರೆ ಈವರೆಗೆ ಕೂಡ ಶೇಕಡ 10% ಕೂಡ ಬಿತ್ತನೆ ಆಗಿಲ್ಲ. ಹೀಗಾಗಿ ಸಾಕಷ್ಟು ತೊಂದರೆ ಆಗ್ತಾ ಇದೆ. ಜೊತೆಗೆ ಸ್ಥಳೀಯವಾಗಿ ಕಾರ್ಖಾನೆಗಳಲ್ಲಿ ಕೂಡ ಸ್ಥಳೀಯರಿಗೆ ಉದ್ಯೋಗ ಅವಕಾಶಕ್ಕೆ ಹೆಚ್ಚು ಕೊಡ್ತಾ ಇಲ್ಲ. ಹೀಗಾಗಿ ಜನ ಉದ್ಯೋಗವನ್ನು ಅರಿಸಿಕೊಂಡು ಬೆಂಗಳೂರು ಆಗಿರ್ಬೋದು, ಗೋವಾ ಆಗಿರ್ಬೋದು, ಮಂಡ್ಯ ಆಗಿರ್ಬೋದು, ಹೀಗೆ ಸಾಕಷ್ಟು ಕಡೆಯಲ್ಲಿ ಬೇರೆ ಬೇರೆ ಕಡೆ ಜನ ಹೋಗ್ತಾ ಇರುವಂಥದ್ದು. ನಾನಿದೀಗ ಅಂದರೆ ಮನೆಯಲ್ಲಿ ಕೇವಲ ಹಿರಿಯ ಜೀವಿಗಳನ್ನು ಮತ್ತು ಸಣ್ಣ ಮಕ್ಕಳನ್ನು ಬಿಟ್ಟು ಬೇರೆ ಎಲ್ಲರೂ ಕೂಡ ಗ್ರಾಮಗಳಲ್ಲಿರ್ತಕ್ಕಂಥ ಜನರು ಹೋಗ್ತಾ ಇರುವಂಥದ್ದು ಗಮನಿಸ್ತಾ ಇರ್ಬೋದು. ಈ ಗ್ರಾಮದಲ್ಲಿ ಯಾವ ರೀತಿ ಜನ ಕಾಣ್ತಾ ಇದ್ದಾರೆ ಅಂತಂದರೆ, ಇಲ್ಲಿ ಸಾಕಷ್ಟು ಜನ ಕಾಣಿಸ್ಬೇಕಾಗಿತ್ತು. ಆದರೆ ಇಲ್ಲಿಗ ಎಲ್ಲರೂ ಉದ್ಯೋಗವನ್ನು ಅರಿಸಿ ಹೋಗಿರೋದಾಗಿ ಕೇವಲ ವಯೋವೃದ್ಧರು ಮತ್ತು ಸಣ್ಣ ಮಕ್ಕಳು ಹೊರತುಪಡಿಸಿದರೆ ಬೇರೆ ಯಾರೂ ಕೂಡ ಈ ಗ್ರಾಮದಲ್ಲಿ ಕಾಣ್ತಾ ಇಲ್ಲ. ಬಹುತೇಕರು ಎಲ್ಲರೂ ಉದ್ಯೋಗವನ್ನು ಅರಿಸಿ ಹೋಗಿರುವಂಥದ್ದು. ನಾನಿದೀಗ ಇಲ್ಲಿರ್ತಕ್ಕಂಥವ್ರನ್ನು ಕೂಡ ಗ್ರಾಮಸ್ಥರನ್ನು ಕೂಡ ಮಾತಾಡ್ತೀನಿ. ಅಂದರೆ ಏನು ಸಮಸ್ಯೆ ಇದೆ, ಯಾವಕ್ಕಾಗಿ ಅವ್ರು ಗುಳೆ ಹೋಗಿದ್ದಾರೆ ಅನ್ನೋ ಬಗ್ಗೆ ಕೂಡ ಅವ್ರು ಹೇಳ್ತಾ ಹೋಗ್ತಾರೆ. ಅಮ್ಮ, ಈಗ ನಿಮ್ಮ ಮನೇಲಿ ಎಷ್ಟು ಜನ ಇದ್ರಿ, ಎಷ್ಟು ಜನ ಈಗ ಉದ್ಯೋಗವನ್ನು ಅರಿಸಿ ಹೋಗಿದ್ದಾರೆ ಅಂತ ಬೇರೆ ಕಡೆ? 3 ಹೋಗಿದ್ದಾರೆ ಸರ್. ಇವಾಗ ನಾಡಾರಿದ್ದೀವಿ ನಾವು ಮನ್ಯಾಗ. ಆ ಹುಡುಗರಿಗೆ ಶಾಲೆಗೆ ಓದೋದು ಅಂತಂದು ಬಿಟ್ಟು ಹೋಗ್ಯಾರ. ಅವರು ಹೋಗ್ಬಿಟ್ಟಾರ. ಸೊಸಿ ಮಗ, ಚಿಕ್ಕ ಮಗ ಹೋಗಿದ್ದಾರೆ. 3 ಹೋಗಿದ್ದಾರೆ. ಕಬ್ಬು ಕಡೆಯಾಗ 8 ತಿಂಗಳ 6 ತಿಂಗಳ ಯಾವ ಸವಲತ್ತಿಲ್ಲ, ಏನಿಲ್ಲ ಸಾರ್. ಮಳೆ ಇಲ್ಲ, ಮಾರಿಲ್ಲ, ಹೊಲ ಇಲ್ಲ, ಮರಿ ಇಲ್ಲ. ಅದು ಕೂಡ ಇಲ್ಲದಂಗೆ ಆಗಿವಿ ಸರ್ ನಾವು. ಅದಕ್ಕೋಸ್ಕರ ಹೊಟ್ಟೆಗೋಸ್ಕರ ದುಡ್ಕೊಂಬಾಕ ಹೋಗ್ಯಾರ. ದೊರಾಲ್ಸ್ಮಿಂದು ಕೂಡ ಬರವಲ್ದು. ಮತ್ತು ನಮ್ಮ ಪಿಂಚಣು ಅದು 800 ಬರ್ತಿತ್ತು. 4 ತಿಂಗಳದು ಅದು ಕೂಡ ಬಂದಿಲ್ಲ ಸರ್. ನಾವು ಏನಂತ ಮಾಡಬೇಕು? ನಾವು ಬಡವರಿದ್ದೀವಿ. ಇವಾಗ ಆಗಕ್ಕಿಲ್ಲ ಮನುಷ್ಯ ಏನು ದುಡ್ಕೋಬೇಕು? ನಾವು ಎಲ್ಲಿ ಹೋಗಿದ್ದು ದುಡ್ಕೊಂಡು ಬರೋಣ ನಾವು ತಿಂಬಾಕ. ಅದು ಕೂಡ ದೊರಾಲ್ಸ್ಮಿಂದು ಕೂಡ ಬರವಲ್ಲ ಸರ್. ಇಷ್ಟು ಇಲ್ಲಿ ಸ್ಥಳೀಯರ ಮಾತಾಗಿರೋದು. ಮತ್ತೊಬ್ಬರನ್ನು ಕೂಡ ನಾನು ಮಾತಾಡ್ತೀನಿ. ಅಂದರೆ ಅವ್ರ ಕುಟುಂಬದಲ್ಲಿ ಕೂಡ ಹೆಚ್ಚು ಜನ ಗುಳೆಯನ್ನು ಹೋಗಿರುವಂಥದ್ದು. ಅವ್ರ ಪರಿಸ್ಥಿತಿ ಹೇಗಿದೆ ಅನ್ನೋ ಬಗ್ಗೆ ನಾನು ಕೇಳ್ತಾ ಹೋಗ್ತೀನಿ. ಅಜ್ಜಿ, ನಿಮ್ಮ ಮನೆಯಲ್ಲಿ ಎಷ್ಟು ಜನ ಉದ್ಯೋಗಕ್ಕೆ ಹೋಗಿದ್ದಾರೆ, ಏನು ಪರಿಸ್ಥಿತಿ ಇದೆ ತಮ್ಮದು ಅಂತ? ನಮ್ಮದು ನೋಡು ಸರ್, ನಾವು ಬಡವರು ದುಡಿಯೋಕೆ ಅವರು 5 ಮಂದಿ ಹೋಗ್ಯಾರ ದುಡಿಯಾಕ. 1 2 ಇವ್ರು ಹೋಗ್ಯಾರ.
ಅವ್ರಿಗೆ ಸಣ್ಣ ಹುಡುಗರು ಕಟ್ಕೊಂಡು ಹೋಗ್ಬಿಟ್ಟಾರ ಮತ್ತು ಹೊಟ್ಟಿ ತಾಪದ್ರಾಗ. ಮತ್ತು ನಮಗೆ ಏನು ಕೆಲಸ ಇಲ್ಲ, ಮತ್ತು ಸಾಲನಾರು ಭಾಳ ಸತಾಸ್ತಾರೆ ನಮಗೆ. ಮತ್ತು ಹೋಗಿನ ದುಡ್ಕೊಂಡು ಬರಾನು ಕಟ್ಟಾನ ಅವ್ರಿಗೆ ಅಂತ ಹೋಗ್ಯಾರ ಸರ್. ಏನು ಮಾಡಬೇಕು, ಏನು ಮಳೆ ಇಲ್ಲ, ಮಾರಿಲ್ಲ, ಕರಿಯಾರ ಯಾರು ದಿಕ್ಕಿಲ್ಲ. 1-2 ದಿವಸ ಹೋಗಿದ್ರೆ 1 ತಿಂಗಳು 2 ತಿಂಗಳು ಮನೆಯಾಗೆ ಕುಂತ್ಕೊತಾರೆ. ಅದ್ರಾಗ ಸಾಲ ಹೆಂಗೆ ತೀರಿಸ್ಬೇಕು ಸರ್ ಅಂತ ಹೋಗ್ಯಾರ ದುಡಿಯಾಕೆ. ಮತ್ತು ಏನು ಮಾಡಬೇಕು, ಯಾ ಗುರುಲಕ್ಷ್ಮಿದು ರೊಕ್ಕ ಕೂಡ 4 ತಿಂಗಳಾಯ್ತು, ಆ ರೊಕ್ಕನ ಬಂದಿಲ್ಲ, ಸಂಬಳನೂ ಇಲ್ಲ, ಅಸಲಿಗೆ ಕೊಟ್ಟಿಲ್ಲ. ಯಾವ್ಯಾವುದೂ ಇಲ್ಲ ಸರ್. ಹೋಗಿ ಎಲ್ಲ ಚೆಕ್ ಮಾಡ್ಕಿ ಬಂದ ಅಂತ ಆತ, ಇಲ್ಲ ಇನ್ನು ಬಂದಿಲ್ಲ ಅಂತ ಅಂತಾರೆ ಸರ್. ಏನು ಮಾಡಬೇಕು ನಾವು?